ಶ್ರೀ ಡಾಕ್ಟರ್ ಶರತ್ಚಂದ್ರ ಮಹಾಸ್ವಾಮಿಗಳವರು ಕುಂದೂರು ಮಠ ಮೈಸೂರವರನ್ನ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಬಸವ ಪೂರ್ವ ಬಸವಕಾಲೀನ ಶೈವ ಮಠಗಳ ಸ್ವರೂಪ. ತನುವ ಗೆಲಲರಿಯದೆ ಬಳಲಿತ್ತಿ ಲೋಕವೆಲ್ಲ, ಧನವ ಗೆಲಲರಿಯದೆ ಬಳಲಿತ್ತಿ ಲೋಕವೆಲ್ಲ, ಮನವ ಗೆಲಲರಿಯದೆ ಬಳಲಿತ್ತಿ ಲೋಕವೆಲ್ಲ, ತನುವ ಜಂಗಮ ಸೇವೆಯಲ್ಲಿ ಸವೆಸಿ, ಮನವ ಲಿಂಗ ಧ್ಯಾನದಲ್ಲಿ ಸವೆಸಿ, ಧನವ ದಾಸೋಹದಲ್ಲಿ ಸವೆಸಿ, ಗೆಲ್ಲಬಲ್ಲಡೆ ನಿಮ್ಮ ಶರಣ ಸಂಗನ ಬಸವಣ್ಣನಲ್ಲದೆ ಮತ್ತಾರನೂ ಕಾಣೆ. ಗುಹೇಶ್ವರ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುತ್ತೇನೆ. ನನಗೆ ಇಲ್ಲಿ ಮಾತನಾಡಲಿಕ್ಕೆ ನೀಡಿರುವಂತಹ ವಿಷಯ ಬಸವ ಪೂರ್ವ ಬಸವ ಕಾಲೀನ ಶೈವ ಮಠಗಳ ಸ್ವರೂಪ ಅಂತ ಹೇಳಿ, ಇತಿಹಾಸದ ವಿಚಾರ. ನಮ್ಮಲ್ಲಿಗೆ ಕೆಲವರಿಗೆ ಇತಿಹಾಸ ಅಂದ್ರೆ ಮೂಗು ಮುರಿತಾರೆ, ಬೇಸರ. ಇತಿಹಾಸದಿಂದ ಏನಾಗಬೇಕು, ನಮಗೆ ಮುಂದೆ ನೋಡ್ಬೇಕು, ನಾವು ಹಿಂದೆ ನೋಡೋ ಅಗತ್ಯ ಇಲ್ಲ ಅಂತ. ಆದ್ರೆ ಒಂದು ವಿಚಾರ, ಹಿಂದೆ ಏನೇನು ಇತಿಹಾಸದಲ್ಲಿ ಸಮಸ್ಯೆಗಳಾಗಿದೆಯೋ ಅದರ ಫಲವನ್ನೇ ಇವತ್ತು ನಾವು ಅನುಭವಿಸ್ತಾ ಇರೋದು. ಹಿಂದೆ ಇತಿಹಾಸವನ್ನ ಸರಿಯಾಗಿ ದಾಖಲಿಸಿದ್ರೆ, ಅಥವಾ ನಮಗಿಂತ ಹಿಂದಿನ ತಲೆಮಾರಿನ ವಿದ್ವಾಂಸರುಗಳು ಸರಿಯಾದ ಇತಿಹಾಸವನ್ನ ಸರಿಯಾದ ರೀತಿಯಲ್ಲಿ ಬರೆದಿಟ್ಟಿದ್ದಿದ್ರೆ, ನಾವಿವತ್ತು ಲಿಂಗಾಯತ ಸ್ವತಂತ್ರ ಧರ್ಮಕ್ಕಾಗಿ ಯಾರ ಮುಂದೆಯೋ ಕೈಚಾಚಿ ಹೋರಾಡಬೇಕಾದಂತ ಪ್ರಸಂಗ ಬರ್ತಾ ಇರಲಿಲ್ಲ. ಹೀಗಾಗಿ ಇತಿಹಾಸ ಅನ್ನೋದು ಬಹಳ ಮುಖ್ಯ. ಅಂಬೇಡ್ಕರ್ ಅವರು ಒಂದ್ ಕಡೆ ಮಾತು ಹೇಳ್ತಾರೆ, ದೇ ಕೆನಾಟ್ ಮೇಕ್ ಹಿಸ್ಟ್ರಿ ಹೂ ಫಾರ್ಗಾಟ್ ಹಿಸ್ಟ್ರಿ ಅಂತ. ಯಾರು ಇತಿಹಾಸವನ್ನ ಮರ್ತು ಬಿಡ್ತಾರೋ ಅವ್ರ ಇತಿಹಾಸವನ್ನ ನಿರ್ಮಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಇವತ್ತು ಇಲ್ಲಿ ನಾವೆಲ್ಲ ಸೇರಿರೋದು ಇತಿಹಾಸವನ್ನ ನಿರ್ಮಿಸ್ಲಿಕ್ಕೆ. ಇದೊಂದು ಐತಿಹಾಸಿಕ ಕ್ಷಣ. ಇಂತಹ ಐತಿಹಾಸಿಕ ಕ್ಷಣದಲ್ಲಿ ಇತಿಹಾಸವನ್ನ ಸ್ಮರಿಸಬೇಕಾದ ಅಗತ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಈ ಗೋಷ್ಠಿಯ ಮೊಟ್ಟ ಮೊದಲ ವಿಷಯ ನನ್ನದಾಗಿದೆ. ನೇರವಾಗಿ ವಿಷಯಕ್ಕೆ ಬರ್ತೇನೆ. 20 ನಿಮಿಷದಲ್ಲಿ ನನಗೆ ಕೊಟ್ಟಿರುವ ವಿಷಯವನ್ನ ಖಂಡಿತ ಮಾತನಾಡ್ಲಿಕ್ಕೆ ಆಗೋದಿಲ್ಲ. 20 ನಿಮಿಷ ಅಲ್ಲ, 20 ಗಂಟೆಯ ಉಪನ್ಯಾಸ ಸರಣಿಯನ್ನೇ ಇದರ ಬಗ್ಗೆ ಮಾಡಬಹುದು. ಆದರೂ ನನಗೆ ತಿಳಿದ ಮಟ್ಟಿಗೆ ಆದಷ್ಟು ಸಂಕ್ಷಿಪ್ತವಾಗಿ ಶರಣ ನಾಡಿನಲ್ಲಿ ಆ ಸಂದರ್ಭದಲ್ಲಿ ಇದ್ದಂತ ಶೈವ ಧರ್ಮದ ಸ್ವರೂಪವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ನೇರವಾಗಿ ವಿಷಯಕ್ಕೆ ಬರ್ತೇನೆ. ಮಠಗಳು ಅಂದ್ರೆ ಏನು? ಮೊದಲನೇದಾಗಿ ಯಾವಾಗ ಆರಂಭ ಆಯಿತು? ಬಹಳ ಮಂದಿ ಕುತೂಹಲ ಇರುತ್ತೆ, ಈ ಮಠಗಳ ಆರಂಭ ಯಾವಾಗ ಆಯಿತು. ನಾವು ಸಂಸ್ಕೃತದಲ್ಲಿ ನೋಡಿದ್ರೆ ಅಮರಸಿಂಹ ಅಂತವನು ಅಮರಕೋಶದಲ್ಲಿ ಬರೀತಾನೆ, ಮಠ ಅಂದ್ರೆ ಏನು? ಮಠಶ್ಚಾತ್ರಾದಿ ನಿಲಯ ಅಂತ ಬರೀತಾನೆ. ಮಠ ಅಂದ್ರೆ ಏನು? ವಿದ್ಯಾರ್ಥಿಗಳು ವಾಸ ಮಾಡೋ ಸ್ಥಳ ಯಾವುದೋ ಅದೇ ಮಠ ಅಂತ ಬರೀತಾನೆ. ಸನ್ಯಾಸಿಗಳು ವಾಸ ಮಾಡೋ ಜಾಗ ಅಲ್ಲ, ವಿದ್ಯಾರ್ಥಿಗಳು ವಾಸ ಮಾಡೋ ಜಾಗ ಮಠ ಅಂತ. ಹಾಗೆಲ್ಲ ತಗೊಂಡ್ರೆ ನಮ್ಮ ಲಿಂಗಾಯತ ಮಠಗಳೇ ಮಠಗಳು. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಶೇಷವಾದ ಸಂಗತಿಯನ್ನು ಹೇಳ್ತೇನೆ, ಬಹಳ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ. ಇವತ್ತು ವಿಶ್ವವಿದ್ಯಾಲಯಗಳ ಅಧಿಪತಿಗಳಿರ್ತಾರಲ್ಲ, ಕುಲಪತಿಗಳು ಅಂತ ಕರಿತೇವೆ ನಾವು. ಕುಲಪತಿ ಅಂತೀವಲ್ಲ, ಯೂನಿವರ್ಸಿಟಿ ಕುಲಪತಿಗಳು. ಏನು ಕುಲಪತಿ ಪದಕ್ಕೆ ಅರ್ಥ ಏನು ಗೊತ್ತೇ? ಹಿಂದೆ ಶಾಸ್ತ್ರ ಹೇಳುತ್ತೆ, ಕುಲಪತಿ ಅಂದ್ರೆ ಯಾರು 10,000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿಯನ್ನ ಕೊಟ್ಟು ಊಟ ಹಾಕಿ ಅವರಿಗೆ ಶಿಕ್ಷಣವನ್ನ ಕೊಡ್ತಾನೋ ಅವನು ಕುಲಪತಿ. ಹಾಗೆ ನೋಡಿದ್ರೆ ನಮ್ಮ ಕರ್ನಾಟಕದ ಲಿಂಗಾಯತ ಮಠಗಳಿಗಿಂತ ದೊಡ್ಡ ದೊಡ್ಡ ಕುಲಪತಿಗಳಿಗೆ ಎಲ್ಲೂ ಸಿಗೋದಿಲ್ಲ. ಯಾಕೆಂದ್ರೆ ವಾಸ್ತವವಾದ ಕುಲಪತಿ ಪದಕ್ಕೆ ಅರ್ಹರಾದವರು ಇವರೆಲ್ಲ. ಅಂತಹ ಮಠಗಳ ಆರಂಭ ಹೇಗಾಯ್ತು ನೋಡಿ. ಬಹಳ ಪ್ರಾಚೀನ ಕಾಲಕ್ಕೆ ಹೋದ್ರೆ ಸನ್ಯಾಸದ ಪದ್ಧತಿ ಇತ್ತು ನಮ್ಮಲ್ಲಿ. ಒಂದು ಕ್ರಮ ಸನ್ಯಾಸ ಅಂತ, ಗೃಹಸ್ಥ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇದಕ್ಕೆ ಕ್ರಮ ಸನ್ಯಾಸ ಅಂತ ಕರೀತಾ ಇದ್ರು. ಹಾಗೆ ಅತ್ಯಾಶ್ರಮಿಗಳು ಅಂತ ಇದ್ರು. ಡೈರೆಕ್ಟ್ ಬ್ರಹ್ಮಚರ್ಯದಿಂದ ಸನ್ಯಾಸವನ್ನ ತೆಗೆದುಕೊಳ್ಳೋರಿಗೆ ಅತ್ಯಾಶ್ರಮಿಗಳು ಅಂತಿದ್ರು. ಅವರಲ್ಲಿ ಯಾರು ಶ್ರೇಷ್ಠ ಅನ್ನೋದೊಂದು ವಾದ ಬೇರೆ ಇತ್ತು, ಅದಿರ್ಲಿ, ಅದನಂತರ ನೋಡೋಣ. ಆದ್ರೆ ಮಠಗಳಲ್ಲಿ ಅವ್ರು ಇರ್ತಿರ್ಲಿಲ್ಲ. ಸದಾ ಚರಜಂಗಮರವರು ಗ್ರಾಮಕ್ಕೆ 1 ರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ನಿರಂತರವಾಗಿ ಅವರು ಪ್ರಯಾಣ ಮಾಡ್ತಾ ಇದ್ರು. ಕೇವಲ ಮಳೆಗಾಲದಲ್ಲಿ ಮಾತ್ರ
4 ತಿಂಗಳು ಚಾತುರ್ಮಾಸ್ಯ ಅಂತ ಹೇಳಿ ಒಂದು ಕಡೆ ನೆಲೆ ನಿಲ್ತಿದ್ರು. ಅಂತಹ ಸನ್ಯಾಸಿಗಳು ಒಂದೇ ಕಡೆ ಶಾಶ್ವತವಾಗಿ ನಿಲ್ಲುವಂತಹ ಮಠೀಯ ವ್ಯವಸ್ಥೆ ಎಲ್ಲಿಂದ ಬಂತು ಅಂದ್ರೆ, ಈ ವ್ಯವಸ್ಥೆ ಆರಂಭ ಆಗ್ಲಿಕ್ಕೆ ಕಾರಣ ಯಾರು ಅಂದ್ರೆ ಬೌದ್ಧರು. ಬೌದ್ಧರು ಮೊಟ್ಟ ಮೊದಲಿಗೆ ಜಗತ್ಗೆ 2 ಹೊಸ ಕಾನ್ಸೆಪ್ಟ್ ಕೊಟ್ಬಿಟ್ರು. ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ವಿಹಾರಗಳನ್ನ ಕಟ್ಟಿಸಿದ್ರು. ಆ ವಿಹಾರದಲ್ಲಿ ಸನ್ಯಾಸಿಗಳೆಲ್ಲ ಒಂದು ಕಡೆ, ಭಿಕ್ಷುಗಳೆಲ್ಲ ಒಂದು ಕಡೆ ಇದ್ದುಕೊಂಡು ಸುತ್ತಮುತ್ತ ಪ್ರಾಂತ್ಯದಲ್ಲಿ ಧರ್ಮವನ್ನ ಪ್ರಸಾರ ಮಾಡುವಂತಹ ಒಂದು ಪದ್ಧತಿ. ಇನ್ನೊಂದು ಪದ್ಧತಿ, ದೂರ ದೂರದ ಊರುಗಳಿಗೆ ತಮ್ಮ ಧರ್ಮದ ತಂಡಗಳನ್ನು ಕಳಿಸಿ ಧರ್ಮ ಪ್ರಚಾರ ಮಾಡುವಂತಹ ಮಿಷಿನರಿ. ಕ್ರಿಶ್ಚಿಯಾನಿಟಿ ಅವರು ಹೆಚ್ಚು ಬಳಸ್ತಾರೆ. ಈ ಮಿಷಿನರಿಗಳನ್ನ ಕಂಡಿಡಿದದ್ದು ಯಾರು ಅಂದ್ರೆ ಬೌದ್ಧರು. ಈ 2 ಕೊಡುಗೆಗಳು ಅವರದೇ. ಇದರಿಂದ ಏನಾಯ್ತು, ಕ್ರಿಸ್ತಶಕ 8ನೇ ಶತಮಾನ 6ನೇ ಶತಮಾನದವರೆಗೆ ಇಡೀ ಭಾರತದಲ್ಲಿ ಬೌದ್ಧ ಧರ್ಮ ಸನಾತನ ಹಿಂದೂ ಧರ್ಮವನ್ನ ಕೆಳಗೆ ಹಾಕಿ ಮೇಲೆ ಬೆಳೆದು ಬಿಡ್ತು. ಅಷ್ಟು ದೊಡ್ಡದಾಗಿ ಬೆಳೀತು, ಇಡೀ ದೇಶವನ್ನ ಆವರಿಸ್ಕೊಳ್ತು. ಹಿಂದೂ ಧರ್ಮದವರು ಹೆದರಿದ್ರು, ಸಹಜವಾಗಿ ಹೆದರಿದ್ರು, ಧರ್ಮ ಅಳಿತಾ ಇದೆ ಅಂತ. ಧರ್ಮವನ್ನ ಮತ್ತೆ ಕಟ್ಟಬೇಕಾಯ್ತು. ಕಟ್ಟಬೇಕಾದ್ರೆ ಯಾವ ಪದ್ಧತಿಯನ್ನ ಅನುಸರಿಸಬೇಕು? ನಾವು ಕಲಿಯೋದು ವಿರೋಧಿಗಳಿಂದಲೇ ಹೆಚ್ಚು. ನಮ್ಮ ಸ್ನೇಹಿತರ ಹತ್ರ ಕಲಿಯೋದಕ್ಕಿಂತ ವಿರೋಧಿಗಳಿಂದ ನಾವು ಕಲಿಯೋದು ಹೆಚ್ಚು. ಕಲ್ತ್ರವರು ಮಠಗಳನ್ನ ಸ್ಥಾಪನೆ ಮಾಡಬೇಕು. ಬಹಳ ಮಂದಿ ಏನ್ ತಿಳ್ಕೊಂಡಿದ್ದಾರೆ, ಶಂಕರಾಚಾರ್ಯರಿಂದ ಮಠದ ವ್ಯವಸ್ಥೆ ಶುರುವಾಯಿತು ಅಂತ. ಬಹಳ ಮಂದಿ ಹಾಗೆ ತಿಳ್ಕೊ. ಯಾಕಂದ್ರೆ ಶಂಕರಾಚಾರ್ಯರು ದೇಶದ 4 ಮೂಲೆಯಲ್ಲಿ 4 ಮಠ ಕಟ್ಟಿದ್ರು. ಹೀಗಾಗಿ ಶಂಕರಾಚಾರ್ಯರಿಂದ ಮಠೀಯ ವ್ಯವಸ್ಥೆ ಆರಂಭ ಆಯಿತು ಅಂತ. ಇದು ಅರ್ಧ ಸತ್ಯ ಮಾತ್ರ. ವಾಸ್ತವವಾಗಿ ಶಂಕರಾಚಾರ್ಯರು ಮಠೀಯ ವ್ಯವಸ್ಥೆಯನ್ನು ಪ್ರಖ್ಯಾತಗೊಳಿಸಿದ್ರು. ಅವರಿಗಿಂತ ಹಿಂದೆ ಶೈವ ಮಠಗಳಿದ್ವು. ಯಾವ್ದಿದ್ವು ಅಂತ ಹೇಳಿದ್ರೆ, ಎಲ್ಲಿತ್ತು ಅಂತ ಹೇಳಿದ್ರೆ, ಮಧ್ಯ ಭಾರತಕ್ಕೆ ಬಂದ್ರೆ ನಾವು ಇವತ್ತಿನ ಮಧ್ಯಪ್ರದೇಶ ಅಂತ ನಾವೇನು ಹೇಳ್ತೀವಲ್ಲ, ಅಲ್ಲಿ 10ನೇ ಶತಮಾನದಲ್ಲಿ ಒಬ್ಬ ಅಭಿನವ ಗುಪ್ತ ಅಂತ ಕಾಶ್ಮೀರದ ದೊಡ್ಡ ಶೈವ ಪಂಡಿತ, ಅವನು 3 ಮಠಗಳನ್ನ ತನ್ನ ತಂತ್ರಾಲೋಕ ಅನ್ನುವಂತಹ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾನೆ. ತ್ರ್ಯಂಬಕ, ಶಂಕಮಟಿಕ ಮತ್ತೆ ಆಮರ್ದಕ ಅನ್ನುವಂತಹ 3 ಮಠಗಳಿದ್ವು ಅಂತ ಬರೀತಾನ ಅವನು. ಇವತ್ತು ಮಧ್ಯಪ್ರದೇಶ ಏನಿದೆಯಲ್ಲ, ಅಲ್ಲಿ 3 ಶೈವ ಪಂಥಗಳಿದ್ವು. ಒಂದು ಆಮರ್ದಕ, ಮತ್ತೊಂದು ಮತ್ತ ಮಯೂರ, ಬಹಳ ಸುಂದರವಾದ ಹೆಸರುಗಳು, ಮತ್ತೊಂದು ಮಾದುಮತ್ತೇಯ ಅಂತ ಹೇಳಿ. ಈ 3 ಶೈವ ಪಂಥಗಳಲ್ಲಿ ಶೈವ ಮಠಗಳಿದ್ವು, ಅಲ್ಲಿ ಸನ್ಯಾಸಿಗಳಿದ್ರು. ಒಂದು ಉದಯಗಿರಿ ಶಿಲಾಶಾಸನ ಅಂತ ಸಿಗುತ್ತೆ 8ನೇ ಶತಮಾನದ್ದು. ಅದರಲ್ಲಿ ಒಬ್ಬ ರಾಜ ಒಂದು ಗುಹೆಯನ್ನೇ ಮಠವನ್ನಾಗಿ ಮಾಡಿ ಸನ್ಯಾಸಿಗೆ ದಾನ ಕೊಟ್ಟಂತಹ ಉಲ್ಲೇಖ ನಮಗೆ ಸಿಗ್ತಾ ಹೋಗ್ತದೆ. ಹಾಗೇನೆ ಮಧ್ಯಪ್ರದೇಶದಲ್ಲಿ ಒಂದು ಚಾಂದೇರ್ ಮಠ ಅಂತ ಇದೆ. ಖಜುರಾಹೋ ಇಂದ ಪಕ್ಕದಲ್ಲೇ ಬರುತ್ತೆ, ಒಂದು 60 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಆ ಚಾಂದೇರ್ ಮಠ ಬಂದು ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಕಳಚೂರಿಗಳು ನಿರ್ಮಿಸಿಕೊಟ್ಟಿದ್ರು ಅಂತ ಉಲ್ಲೇಖ ಸಿಗುತ್ತೆ. ಕಳಚೂರಿಗಳ ಆಡಳಿತ ಅಲ್ಲಿವರೆಗೂ ಇತ್ತು. ಇಲ್ಲಿ ಆಳಿದಂತ ಬಿಜ್ಜಳ ಇದಾನಲ್ಲ ಕಳಚೂರಿ, ಅವರ ಆಡಳಿತ ಅಲ್ಲಿವರೆಗೂ ಇತ್ತು ಅನ್ನೋದು ಅಲ್ಲಿಗೆ ನಮಗೆ ಸಿಗ್ತಾ ಹೋಗುತ್ತೆ. ಹಾಗೇನೆ ರಾಜಗೃಹ ಅಂತ ಹೇಳಿ ಬಿಹಾರದಲ್ಲಿ ಬರುತ್ತೆ, ರಾಜ್ಗೀರ್ ಅಂತ. ಅಲ್ಲಿ ಒಂದು ಮಣಿಯಾರ್ ಮಠ ಅಂತ ಇದೆ, ಹೆಸರು ಗಮನಿಸಿ, ಮಣಿಯಾರ್ ಮಠ ಅಂತ ತಮಿಳು ಹೆಸರಿದ್ದಾಗಿ ಕೇಳುತ್ತೆ. ಇದು ಬಹಳ ಪ್ರಾಚೀನವಾದ ಮಠ. ನಾಗ ಸಂಪ್ರದಾಯಕ್ಕೆ ಸೇರಿದ ಸನ್ಯಾಸಿಗಳಲ್ಲಿ ಇದ್ರು ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಹೀಗಾಗಿ ಶೈವ ಧರ್ಮದ ಮಠಗಳು ಶಂಕರಾಚಾರ್ಯಗಿಂತಲೂ ಹಿಂದೆನೇ ಇದ್ವು, ಅನಂತರ ಕಾಲದಲ್ಲೂ ಇತ್ತಾ ಹೋದ್ವು. ಶೈವ ಧರ್ಮದ ಭೇದಗಳು ಯಾವುದು? ಬಹಳ ಪ್ರಖ್ಯಾತ, ಇಲ್ಲಿ ಹೇಳಿದ್ರಲ್ಲ 4 ಪ್ರಖ್ಯಾತವಾದ ವಿಭೇದಗಳನ್ನು ನಾವು ಕಾಣ್ತೇವೆ. ಒಂದು ಕಾಶ್ಮೀರ ಶೈವ, ಮತ್ತೊಂದು ತಮಿಳುನಾಡಿನಲ್ಲಿದ್ದಂತಹ ತಮಿಳು ಶೈವ, ಮತ್ತೊಂದು ಪಾಶುಪತ, ಅನಂತರ ಕಾಳಾಮುಖ. ಇನ್ನೊಂದು ಕಾಪಾಲಿಕರು ಅಂತ ಬರ್ತಾರೆ, ಅಘೋರಿಗಳು, ಅವರ ಬಗ್ಗೆ ನಿಮಗೆ ಗೊತ್ತು. ಇಲ್ಲಿ ಎಲ್ಲವನ್ನು ನಾನು ಹೇಳಲಿಕ್ಕೆ ಸಮಯ ಇಲ್ಲ, 20 ನಿಮಿಷದಲ್ಲಿ 5 ನಿಮಿಷ ಆಗ್ಲೇ ಮುಕ್ತಾಯ ಆಗಿದೆ. ನಾನು ಕೇವಲ ಕಾಳಾಮುಖರು ಮತ್ತೆ ಪಾಶುಪತರ ಬಗ್ಗೆ ಮಾತ್ರ ಇಲ್ಲಿ ಮಾತನಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಈ ಮಣ್ಣಿನಲ್ಲಿ ನಮ್ಮ ಬಸವಣ್ಣನವರು ಇದ್ದ ಸಂದರ್ಭದಲ್ಲಿ ಅತ್ಯಂತ ಪ್ರಬಲವಾಗಿದ್ದ ಶೈವ ಪಂಥ ಅಂದ್ರೆ ಅದು ಕಾಳಾಮುಖ ಪಂಥ. ಅದಕ್ಕೆ ಮೂಲ ಯಾವುದು? ಪಾಶುಪತ ಪಂಥ. ಅಲ್ಲಿಂದ ತಗೊಳ್ಳೋಣ. ಪಾಶುಪಂಥ ಪಂಥ ಇದೆಯಲ್ಲ, ಇದು ಶುದ್ಧ ದ್ವೈತ ಪಂಥ. ಇದಕ್ಕೆ 4 ಆಚಾರ್ಯರನ್ನು ಹೇಳ್ತಾರೆ. ಬಹಳ ಪ್ರಾಚೀನವಾದ ಧರ್ಮ ಇದು. ಹಾಗೆ ನೋಡಿದ್ರೆ ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ಒಬ್ಬ ಉಪಮನ್ಯು ಅನ್ನುವಂತಹ ಒಬ್ಬ ಶೈವ ಗುರು ಪಾಶುಪತ ವ್ರತವನ್ನ ಬೋಧನೆ ಮಾಡ್ದ ಅಂತ ಹೇಳಿ ಹೇಳ್ತಾರೆ. ಇವತ್ತು ಪಾಶುಪತಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ಗ್ರಂಥಗಳಿಲ್ಲ. ಒಂದು ಲಕುಲೀಶ ಪಾಶುಪತ ಸೂತ್ರ ಒಂದಿದೆ. ಹಾಗೇನೆ ಹರದತ್ತಾಚಾರ್ಯದ ಒಂದು ಗಣಕಾರಿಕೆ ಅಂತ ಒಂದು ಸಣ್ಣ ಸಂಸ್ಕೃತ ಗ್ರಂಥ ಇದೆ. ಅದನ್ನು ಬಿಟ್ರೆ ಹೆಚ್ಚು ವಿಚಾರಗಳು ನಮಗೆ ಸಿಗೋದಿಲ್ಲ. ಪಾಶುಪತದ ಇನ್ನೊಂದು ಪಂಥವೇ
ಕಾಳಾಮುಖವಾಗಿ ಇಲ್ಲಿ ಬೆಳೀತು. ಎಲ್ಲಿ? ನಮ್ಮ ಈ ಕಲ್ಯಾಣದ ಮಣ್ಣಿನಲ್ಲಿ. ಅದರ ಬಗ್ಗೆ ಮುಂದೆ ಬರ್ತೇನೆ. ಇವರು ಶೈವ ಆಗಮಗಳನ್ನ ಮೂಲವಾಗಿಟ್ಕೊಂಡಿದ್ದಂಥವ್ರು. ಶೈವಾಗಮಗಳಲ್ಲಿ ಎಲ್ಲರೂ ಹೇಳ್ಬಿಡ್ತಾರೆ ಶೈವಾಗಮ ಅಂದ್ರೆ ಒಂದೇ ಶೈವಾಗಮ ಅಂತಲ್ಲ. ವಾಸ್ತವವಾಗಿ ಶೈವಾಗಮಗಳಲ್ಲಿ ಬಹಳ ಭಿನ್ನತೆ ಇದೆ. ಒಂದು ದ್ವೈತವನ್ನ ಹೇಳುವಂತಹ ದ್ವೈತವಾದಿ ಶೈವಾಗಮಗಳಿದೆ. ಇದು 28 ಶೈವಾಗಮಗಳಲ್ಲಿ ಮೊದಲ 10 ಶೈವಾಗಮಗಳು. ಅದಾದ ನಂತರ ದ್ವೈತಾದ್ವೈತವನ್ನ ಹೇಳುವಂತಹ ರೌದ್ರಾಗಮಗಳಿವೆ. ಇವುಗಳ ಸಂಖ್ಯೆ 18, ಇವೆರಡು ಸೇರಿ 28. ಇದಲ್ಲದೆ ಅದ್ವೈತವನ್ನ ಹೇಳುವಂತಹ ಭೈರವಾಗಮಗಳು ಅಂತ ಬೇರೆ ಇದ್ವು, ಅದು 64 ಆಗಮಗಳಿದ್ವು ಅಂತ ಹೇಳಿ ಅದು ಬರ್ತಾ ಹೋಗುತ್ತೆ. ಈ ಕಾಳಾಮುಖರ ಬಗ್ಗೆ ಬರೋದಕ್ಕೆ ಮುನ್ನ ಕಾಪಾಲಿಕರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಈ ಭಾಗದಲ್ಲೂ ಕೂಡ ಕಾಪಾಲಿಕರಿದ್ರು. ಅವ್ರು ಎಲ್ಲಾ ಕಾಲದಲ್ಲೂ ಇದ್ದದ್ದೇ. ಬಹಳ ಪ್ರಾಚೀನ ಕಾಲದಿಂದ ಇವತ್ತಿನದವರೆಗೂ ಕೂಡ ಕಾಪಾಲಿಕ ಮತದವರು ಇದ್ದೇ ಇದ್ದಾರೆ. ಅವರ ವಿಚಾರಗಳು ಕೂಡ ಬಹಳ ಪ್ರಾಚೀನ ಸಂಸ್ಕೃತ ಗ್ರಂಥಗಳಲ್ಲಿ ತುಂಬಾ ಬರುತ್ತೆ. ಆ ವಿಚಾರಗಳಿಗೆ ನಾನು ತುಂಬಾ ಆಳಕ್ಕೆ ಹೋಗೋದಿಲ್ಲ. ನಾನು ಕಾಳಾಮುಖದ ಬಗ್ಗೆ ಬರ್ತೇನೆ. ಕಾಳಾಮುಖ ವಾಸ್ತವವಾಗಿ ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿದಂತಹ ಒಂದು ಶೈವ ಪಂಥ. ಇದು ಇಲ್ಲೇ ಈ ಭಾಗದಲ್ಲೇ ಹುಟ್ಟದಂಥದ್ದು. ಇವತ್ತು ಕಾಳಾಮುಖರ ಬಗ್ಗೆ ಯಾವ ಗ್ರಂಥನೂ ನಮಗೆ ಸಿಕ್ಕೋದಿಲ್ಲ. ಕೇವಲ ಕೆಲವು ಸಂಸ್ಕೃತ ಗ್ರಂಥಗಳಲ್ಲಿ ಪೂರ್ವ ಪಕ್ಷದ ರೂಪದಲ್ಲಿ ಇದನ್ನ ನಾವು ಕಾಣ್ತಾ ಹೋಗ್ತೇವೆ. ಇದ್ರ ಬಗ್ಗೆ ಬಹಳ ಹಿಂದೆನೆ ಒಬ್ಬರು ಡೇವಿಡ್ ಅಂಡ್ ಲಾರೆಂಜ್ ಅನ್ನುವಂತಹ ಒಬ್ಬ ಬಹಳ ಆಂಗ್ಲ ವಿದ್ವಾಂಸರು ಬಹಳ ಸಂಶೋಧನೆ ಮಾಡಿ ದಿ ಕಾಪಾಲಿಕಾಸ್ ಅಂಡ್ ದ ಕಾಳಾಮುಖಾಸ್ ಅಂತ ಬಹಳ ಹಿಂದೆನೆ ಒಂದು ಒಳ್ಳೆಯ ಗ್ರಂಥವನ್ನ ಬರೆದಿದ್ರು. ಇವರ ಸಮಯ ಎಷ್ಟು ಅಂದ್ರೆ ಕ್ರಿಸ್ತಶಕ 7ನೇ ಶತಮಾನದಿಂದ ಆರಂಭ ಮಾಡಿ ನಮ್ಮ ಶರಣರು ಬಂದ ಒಂದು 200 ವರ್ಷ ಅಂದ್ರೆ ಕ್ರಿಸ್ತಶಕ 14ನೇ ಶತಮಾನದವರೆಗೂ ಕೂಡ ಇವರ ಅವಶೇಷಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಎಲ್ಲಿ? ಕರ್ನಾಟಕದಲ್ಲಿ. ಮೊಟ್ಟ ಮೊದಲ ಉಲ್ಲೇಖ ಎಲ್ಲಿ ಬರುತ್ತೆ ಅಂದ್ರೆ ಕ್ರಿಸ್ತಶಕ 640ರಲ್ಲಿ ಒಬ್ಳು ರತ್ನಾವಳಿ ಅಂತ ಹೇಳಿ, ಆಕೆ ಬಾಣವಂಶದ ರಾಜಕುಮಾರಿ. ಆಕೆ ಕಾಲಶಕ್ತಿ ಎನ್ನುವಂತಹ ಮತ್ತು ಈಶ್ವರ ದೇವ ಅನ್ನುವಂತಹ ಇಬ್ಬರು ಶೈವ ಮುನಿಗಳಿಗೆ ದಾನ ಕೊಟ್ಟಂತಹ ಒಂದು ವಿವರಗಳು ಬರ್ತಾ ಹೋಗ್ತದೆ. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ತುಮಕೂರಿನ ಹತ್ರ ಒಂದು ಶಿಲಾಶಾಸನ ಸಿಗುತ್ತೆ. ಅದರಲ್ಲಿ ಒಬ್ಬ ಚುಳುಕ ಮುನಿ ಎನ್ನುವಂತಹ ಶೈವ ಮಠಾಧಿಪತಿ ಅಥವಾ ಸನ್ಯಾಸಿಯ ಉಲ್ಲೇಖಗಳು ಬರುತ್ತೆ. ಅವನನ್ನ ಅಲ್ಲಿ ಲಕುಲೀಶನ ಅಪರಾವತಾರ ಅಂತ ಹೇಳಿ ಕರೆದಿರೋದನ್ನ ನಾವು ಕಾಣ್ತಾ ಹೋಗ್ತೇವೆ. ಇವರು ಕಾಳಾಮುಖರ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಇವರು ಸ್ಥಾಪನೆ ಮಾಡ್ತಿದ್ದೆಲ್ಲ ಸ್ಥಾವರ ಲಿಂಗಗಳೇ, ಎಲ್ಲ ಗುಡಿಗಳೇ, ಎಲ್ಲ ಈಶ್ವರನ ಗುಡಿಗಳೇ. ಇವತ್ತು ನೀವು ಉತ್ತರದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು, ಮಧ್ಯ ಕರ್ನಾಟಕ ಎಲ್ಲಿವರೆಗೆ ತುಮಕೂರು ಅರಸೀಕೆರೆ ಭಾಗದವರೆಗೂ ಕೂಡ ಕಾಣುವಂತ ಬಹುತೇಕ ಶೈವ ಕೇಂದ್ರಗಳೇನಿದೆಯಲ್ಲ ಅವೆಲ್ಲವೂ ಕಾಳಾಮುಖ ಪಂಥಗಳೇ. 10ನೇ ಶತಮಾನದಲ್ಲಿ ನಮ್ಮ ಗದಗಿನಲ್ಲಿ ಒಂದು ಸ್ವಯಂಭೂ ತ್ರಿಕೂಟೇಶ್ವರ ದೇವಾಲಯದಲ್ಲಿ ಒಂದು ಶಾಸನ ಇದೆ. ಅಲ್ಲಿ ಕ್ರಿಯಾಶಕ್ತಿ, ಪಂಡಿತಾಚಾರಿ ಮತ್ತೆ ಸಮಯಾಚಾರ್ಯ ಅನ್ನುವಂತಹ 3 ಶೈವ ಸನ್ಯಾಸಿಗಳ ಉಲ್ಲೇಖವನ್ನ ಕಾಣ್ತೇವೆ. ಹಾಗೆ ಲಕ್ಷ್ಮೇಶ್ವರದಲ್ಲೂ ಕೂಡ ಒಂದು ಪುಲಿಗೆರೆಯ ಸೋಮನಾಥನ ದೇವಸ್ಥಾನದಲ್ಲೂ ಕೂಡ ಒಂದು ಶಾಸನದಲ್ಲಿ 3 ಜನ ಮಹೇಂದ್ರ ಸೋಮವ್ರತಿ, ಜ್ಞಾನ ಸೋಮವ್ರತಿ ಇತ್ಯಾದಿ 3 ಜನ ಸನ್ಯಾಸಿಗಳ ಉಲ್ಲೇಖಗಳನ್ನ ನಾವು ಕಾಣ್ತಾ ಹೋಗ್ತೇವೆ. ಎಲ್ಲಕ್ಕಿಂತ ಹೆಚ್ಚಿನ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರಲ್ಲ ಅಕ್ಕ ಬುಕ್ಕ, ಅವರಿಗೊಬ್ಬ ಗುರು ಇದ್ರು ಸನ್ಯಾಸಿಗಳು. ಅವ್ರ ಹೆಸರೇನು ಗೊತ್ತೇ? ಕ್ರಿಯಾಶಕ್ತಿ ಅಂತ. ಇತಿಹಾಸವನ್ನು ಓದಿರೋರ್ಗೆ ಗೊತ್ತಿರುತ್ತೆ. ಆ ಕ್ರಿಯಾಶಕ್ತಿ ಯಾರು ಅಂದ್ರೆ ಒಬ್ಬ ಕಾಳಾಮುಖ ಸನ್ಯಾಸಿ. ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಗೆ ಮೂಲ ಆದಂತಹ ಕ್ರಿಯಾಶಕ್ತಿ ಒಬ್ಬ ಕಾಳಾಮುಖ. ಹಾಗೇನೆ ನಮ್ಮ ಶರಣರ ಕಲ್ಯಾಣದಷ್ಟೇ ಪ್ರಮುಖವಾದಂತಹ ಇನ್ನೊಂದು ಜಿಲ್ಲೆ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗ. ಏಕೆಂದ್ರೆ ಅಲ್ಲಮ ಪ್ರಭುಗಳಿಂದ ಅಕ್ಕನಿಂದ ಹಿಡಿದು ಬಹಳಷ್ಟು ಶರಣರಿಗೆ ಉಗಮ ಸ್ಥಾನ ಅದು. ಅಲ್ಲಿ ಕುಪ್ಪತ್ತೂರು ಶಾಸನ ಅನ್ನುವಂತ ಒಂದರಲ್ಲಿ ಒಬ್ಬ ಇಲ್ಲ, ಅದಕ್ಕೂ ಮುನ್ನ ಬಳ್ಳಿಗಾವೆ, ನಮ್ಮ ಅಲ್ಲಮ ಪ್ರಭುಗಳಿದ್ದಂತಹ ಜಾಗ, ಬಳ್ಳಿಗಾವೆಯಲ್ಲಿ ಒಂದು ಕೋಡಿ ಮಠ ಅಂತ ಇದೆ. ಆ ಕೋಡಿ ಮಠದಲ್ಲಿ ಒಂದು ಶಾಸನ ಸಿಗುತ್ತೆ. ಅಲ್ಲಿ ಒಬ್ಬ ಕೇದಾರ ಶಕ್ತಿ ಎನ್ನುವಂತಹ ಸನ್ಯಾಸಿ ಮಠಾಧಿಪತಿಯ ವಿವರ ಬರುತ್ತೆ. ಅಲ್ಲಿ ಬರೀತಾರೆ, ಬಹಳ ಚೆನ್ನಾಗಿ ಬರೀತಾರೆ. ಆ ಸನ್ಯಾಸಿ ಹೇಗಿದ್ದ ಅಂತ ಹೇಳಿದ್ರೆ, ನೈಷ್ಠಿಕ ಬ್ರಹ್ಮಚಾರಿ, ತಪೋನಿಷ್ಠ, ಶೈವ ಧರ್ಮದ ಪ್ರಚಾರಕ, ವಿದ್ಯಾರ್ಥಿಗಳಿಗೆ ಆಶ್ರಯದಾತ, ಶಿಕ್ಷಣದಾತ. ಅಷ್ಟೇ ಅಲ್ಲ, ಇವನ್ ಮೆಡಿಕಲ್ ವೈದ್ಯಕೀಯ ಚಿಕಿತ್ಸೆ ಕೂಡ ಮಠದಲ್ಲಿ ನಡೀತಾ ಇತ್ತು ಆತನ ಮಠದಲ್ಲಿ ಅಂತ. ಅಂದ್ರೆ ಇವತ್ತು ನಮ್ಮ ಲಿಂಗಾಯತಗಳ ಮಠಗಳು ಏನು ಮಾಡ್ತಾ ಇದೆ, ಅವಾಗಲೇ ಅದರ ಬೀಜವನ್ನ ನಾವು ಆ ಕಾಳಾಮುಖದ ಮಠದಲ್ಲಿ ನಾವು ಅಲ್ಲೇ ಗುರುತಿಸ್ತಾ ಹೋಗ್ಬೋದು. ಹಾಗೆ ಸೊರಬದ ಕುಪತ್ತೂರು ಅನ್ನುವಂತಹ ಶಾಸನದಲ್ಲಿ ಅಲ್ಲೂ ಕೂಡ ಒಬ್ಬ ಕಾಳಾಮುಖ ಮುನಿ ಶಕ್ತಿದೇವ ಅನ್ನುವಂತಹ ಉಲ್ಲೇಖವನ್ನ ನಾವು ಕಾಣ್ತಾ ಹೋಗ್ತೇವೆ.
ಹಾಗೆ ನೋಡಿದ್ರೆ ಕಾಳಾಮುಖರ ಕೇಂದ್ರಗಳು ಯಾವುದು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಪಟ್ಟದಕಲ್ಲು, ಮಹಾಕೂಟ, ಡಂಬಳ, ಹಾಗೇನೆ ಹೂಲಿ, ಶ್ರೀಶೈಲದ ವಿಚಾರಕ್ಕೆ ಅನಂತರ ಬರ್ತೇನೆ ನಾನು, ಬಳ್ಳಿಗಾವೆ, ಹಂಪೆ, ಇಂಗಳೇಶ್ವರ, ಹಳೆಬೀಡು, ನಮ್ಮ ಕಡೆ ಬಂದ್ರೆ ಅರಸೀಕೆರೆ, ತುಮಕೂರು, ಇವೆಲ್ಲ ಕಡೆ ಅವರಿದ್ರು. ಶ್ರೀಶೈಲ ಈ ಕಾಳಾಮುಖರ ಬಹಳ ಒಂದು ಮುಖ್ಯವಾದಂತಹ ಕೇಂದ್ರ ಆಗಿತ್ತು. ಶಾಸನಗಳಲ್ಲಿ 2 ಉತ್ಸವಗಳ ಬಗ್ಗೆ ಹೇಳ್ತಾರೆ. ಏನು ಅಂತ ಹೇಳಿದ್ರೆ ಒಂದು ಶಕ್ತಿ ಪರಿಷೆ, ಮತ್ತೊಂದು ಸಿಂಹ ಪರಿಷೆ ಅಂತ. ಅದು ಈವರೆಗೂ ನಡೆಯುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾ ಇನ್ನಷ್ಟು ಸಂಶೋಧನೆ ಮಾಡಬೇಕು. ಆ ಶಕ್ತಿ ಪರಿಷೆ ಮತ್ತು ಸಿಂಹ ಪರಿಷೆಗಳನ್ನ ನಡೆಸ್ತಾ ಇದ್ದವ್ರು ಯಾರು ಅಂದ್ರೆ ಕಾಳಾಮುಖರು ಅಂತಾನೆ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾರೆ ಕದಳಿ ವನದಲ್ಲಿ ಕಾಳಾಮುಖರು ಹೋಗಿ ತಪಸ್ಸನ್ನ ಮಾಡ್ತಾ ಇದ್ರು ಅಂತ. ನೋಡಿ, ನಮ್ಮ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿ ಇದ್ದ ಜಾಗ ಬಳ್ಳಿಗಾವೆ, ಶಿವಮೊಗ್ಗ ಇದೆಯಲ್ಲ, ಅದು ಕಾಳಾಮುಖರ ಕೇಂದ್ರ. ಶ್ರೀಶೈಲ ಕದಳಿ ವನ ಏನಿದೆಯಲ್ಲ, ಅದು ಕಾಳಾಮುಖರ ಕೇಂದ್ರ. ಈಗ ನೀವು ಸಂಪರ್ಕ ಸೇತುವೆಯನ್ನ ಕಟ್ಟಬಹುದು. ಇಲ್ಲಿಂದ ಅಲ್ಲಿಗೆ ಸಂಸ್ಕಾರ ಎಳಿತಾನೆ ಇತ್ತು. 12ನೇ ಶತಮಾನದ ಹೊತ್ತಿಗೆ ಬಂದಾಗ ಇಲ್ಲಿ ಬಸವನಾಡಿನಲ್ಲಿ ಕಾಳಾಮುಖರು ಅತ್ಯಂತ ಹೆಚ್ಚು ಪ್ರಬಲರಾಗಿದ್ದಂತಹವರು. ಶಾಸನಗಳಲ್ಲಿ ಅವರನ್ನ ಇಲ್ಲಿ 12ನೇ ಶತಮಾನದಲ್ಲಿ ಸಿಕ್ಕಿರುವಂತಹ ಶಾಸನಗಳಲ್ಲಿ ಅಯ್ಯಾವೊಳೆಯ ಐನೂರ್ಪ ಸ್ವಾಮಿಗಳು ಅಂತ ಕರೀತಾರೆ. ಅಯ್ಯಾವೊಳೆಯ ಐನೂರ್ಪ ಸ್ವಾಮಿಗಳು ಅಂತ. ಬಾಗೇವಾಡಿ ಪಕ್ಕ ಒಂದು 6 ಕಿಲೋಮೀಟರ್ ಅಲ್ಲಿ ಒಂದು ಮಣುಗೂಳಿ ಅಂತ ಒಂದು ಗ್ರಾಮ ಇದೆಯಂತೆ. ಅಲ್ಲಿ 1142 ನೀವು ಗಮನಿಸಬೇಕು, ಬಸವಣ್ಣ ಇದ್ದ ಸಮಯ, ಆಸ್ಪಾಸಿನ ಸಮಯ. ಅಲ್ಲಿ ಕಾಳಾಮುಖರ ಸ್ತೋತ್ರ ಮಾಡಿರೋದನ್ನ ಕಾಣ್ತೇವೆ. ಹಾಗೇನೆ 1074 ಬಳ್ಳಿಗಾವೆಯಲ್ಲಿ, 1113 ಬೆಳಗಾವಿ ಶಾಸನದಲ್ಲಿ ಈ ಕಾಳಾಮುಖರನ್ನ ಲಿಂಗಿಗಳು ಅಂತ ಕರೀತಾರೆ. ಲಿಂಗಿಗಳು ಅಂತ ಪದ ಬಳಸಿದ್ದಾರೆ ಅವರಿಗೆ. ಗಮನಿಸಬೇಕು ಅವರನ್ನ, ಲಿಂಗಿಗಳು ಅಂತ. ಬಹುಶಃ ಎಲ್ಲೋ ಒಂದು ಕಡೆ ಅವರು ಕಾಳಾಮುಖತ್ವದಿಂದ ಮುನ್ನಡೆದು ಲಿಂಗಾಯತದೆಡೆಗೆ ಹೆಜ್ಜೆಯನ್ನು ಇಟ್ಟಿದ್ರು ಅಂತ ಕಾಣುತ್ತೆ. ಹೀಗಾಗಿ ಆ ಸಂದರ್ಭದಲ್ಲೇ ಅವರಿಗೆ ಲಿಂಗಿಗಳು ಅನ್ನೋ ಒಂದು ಬಿರುದನ್ನ ಕೊಟ್ಟಿರೋದನ್ನ ನಾವು ಕಾಣ್ತಾ ಹೋಗ್ತೇವೆ. ಕಾಳಾಮುಖರಲ್ಲಿ ಆ ಸಂದರ್ಭದಲ್ಲಿ, ಬಸವಣ್ಣನವರು ಇದ್ದ ಸಂದರ್ಭದಲ್ಲಿ ಅಥವಾ ಅದರ ಆಸ್ಪಾಸ್ನಲ್ಲಿ ಅನೇಕ ಆಚಾರ್ಯರಿದ್ರು. 1124 ಶಾಸನದಲ್ಲಿ ಒಬ್ಬ ನಿರ್ವಾಣ ಶಕ್ತಿ ಪಂಡಿತ ದೇವ, 1186ರಲ್ಲಿ ಧರ್ಮಿಣಿ ದೇವ, ಬಹಳಷ್ಟು ಇದೆ, ನಾನು ಎಲ್ಲ ತುಂಬಾ ವಿವರಗಳಿಗೆ ಹೋಗೋದಿಲ್ಲ. ಇವರು ತುಂಬಾ ಆಚಾರ್ಯರಿದ್ರು, ತುಂಬಾ ಸನ್ಯಾಸಿಗಳಿದ್ರು, ತುಂಬಾ ಮಠಾಧಿಪತಿಗಳಿದ್ರು. ಇವರ ಹೆಸರುಗಳನ್ನ ಗುರುತಿಸೋದು ಹೇಗೆ? ಈಗ ನಮ್ಮ ಲಿಂಗಾಯತ ಮಠಾಧಿಪತಿಗಳು ಅಂದ್ರೆ ಕಡೆಯಲ್ಲಿ ಸ್ವಾಮಿಗಳು ಅಂತ ಒಂದು ಸರ್ನೇಮ್ ಇರುತ್ತಲ್ವಾ, ಹಾಗೇನೆ ಅವರ ಸನ್ಯಾಸಿಗಳಿಗೂ ಕೂಡ ಒಂದು ಸರ್ನೇಮ್ಗಳಿದ್ವು. ಯಾವ್ದಪ್ಪ ಅದು ಅಂತ ಹೇಳಿದ್ರೆ, ಒಂದು ದೇವ, ದೇವ ಅಂತ ಕರಿತಿದ್ರು ಅವರನ್ನ. ಯಾವ ದೇವ? ಯಾವ್ದಾದ್ರೂ ದೇವ ಆಗ್ಬಹುದು, ಭುಜಂಗ ದೇವ, ಶಿವದೇವ. ಈ ದೇವ ಅಂತ ಬಂದ್ರೆ ತಿಳ್ಕೊಳ್ಳಿ, ಅದು ಕಾಳಾಮುಖರಿಗೆ ಸೇರಿರಬಹುದು. ಎರಡನೇದು ಪಂಡಿತ. ಪಂಡಿತ ಶಬ್ದವನ್ನ ಬಳಸ್ತಾ ಇದ್ರು. ಉದಾಹರಣೆಗೆ ಯೋಗೇಶ್ವರ ಪಂಡಿತ, ಶಿವ ಪಂಡಿತ ಇತ್ಯಾದಿ. ಮೂರನೇದು ಬಂದು ಶಕ್ತಿ ಅನ್ನೋ ಪದ ಬಳಸ್ತಾ ಇದ್ರು. ಶಕ್ತಿ ಅನ್ನೋದು ಕೂಡ ಅವರ ಒಂದು ಸರ್ನೇಮ್. ಈಗ ಹೇಳದ್ನೆಲ್ಲ ಕ್ರಿಯಾಶಕ್ತಿ, ಶಿವಶಕ್ತಿ, ಹೀಗೆಲ್ಲ ಆಚಾರ್ಯರಿಗೆ ಹೆಸರಿಡ್ತಿದ್ದದ್ದು. ಮತ್ತೊಂದು ಬಂದು ರಾಶಿ ಅಂತ ಇಟ್ಕೊಳ್ತಾ ಇದ್ರು. ಕಡೆಯ ಸರ್ನೇಮ್ ಬಂದು ರಾಶಿ ಅಂತ ಇರ್ತಿತ್ತು. ಉದಾಹರಣೆಗೆ ಹೇಗೆ ಅಂತ ಹೇಳಿದ್ರೆ ಬ್ರಹ್ಮ ರಾಶಿ, ಈ ತರ ಬರ್ತಾ ಇತ್ತು ಹೆಸರು. ಅದನ್ನ ಬಿಟ್ರೆ ಶಿವ ಅಂತ ಬರ್ತಾ ಇತ್ತು ಕಡೆನಲ್ಲಿ, ಶಿವ ಅನ್ನುವಂತಹ ಸರ್ನೇಮ್. ಅದೇ ಹೇಗೆ ಅಂತ ಹೇಳಿದ್ರೆ ಬ್ರಹ್ಮಶಿವ, ಬಹಳ ಪ್ರಖ್ಯಾತ ಒಬ್ಬ ಕವಿ ಇದೆ, ಬ್ರಹ್ಮಶಿವ, ಆ ರೀತಿ ತಗೊಳ್ಬಹುದು. ಹಾಗೇನೆ ಜೀಯ ಅನ್ನುವಂತಹ ಹೆಸರನ್ನ ಇಟ್ಕೊಳ್ತಿದ್ರು ಕಡೆನಲ್ಲಿ, ಭೂಪಜೀಯ, ಜೀಯ ಅನ್ನುವ ಪದಗಳು. ಇವೆಲ್ಲ ಪದಗಳು ಕೂಡ ಕಾಳಾಮುಖರ ಆಚಾರ್ಯಗಳ ಸರ್ನೇಮ್ಗಳಿವು. ಇವರೆಲ್ಲ, ಈಗ ಸೂಕ್ಷ್ಮವಾದ ವಿಚಾರಕ್ಕೆ ಬರ್ತೇನೆ, ಇವರೆಲ್ಲ ಮಠಾಧಿಪತಿಗಳು ಹೌದು, ಪುರೋಹಿತರು ಹೌದು. ಗಮನಿಸಿ, ಮಠಾಧಿಪತಿಗಳು ಹೌದು, ಪುರೋಹಿತರು ಹೌದು. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಅವರನ್ನ ಯಾಕೆ ಅಲ್ಲಿ ರಾಜರು ಅವರಿಗೆ ದಾನ ಕೊಟ್ಟು ಅಲ್ಲಿ ಇರಿಸ್ತಿದ್ರು ಅಂದ್ರೆ, ಒಂದು ಕಾಳಾಮುಖ ಮಠ ಇದೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಅಂತ ಅರ್ಥ. ಇವತ್ತು ಎಲ್ಲೆಲ್ಲಿ ಪ್ರಾಚೀನ ಶಿವ ದೇವಸ್ಥಾನಗಳಿದೆಯೋ ಪಕ್ಕದಲ್ಲಿ ಮಠ ಇದೆ ಅಂತ ಹೇಳಿದ್ರೆ ಆ ಮಠ ಇವತ್ತು ಲಿಂಗಾಯತ ಮಠ ಆಗಿರ್ಬೋದು, ಪೂರ್ವದಲ್ಲಿ ಅದು ಕಾಳಾಮುಖಕ್ಕೆ ಸೇರಿದ್ದು. ಯಾಕೆ ಅಂತ ಹೇಳಿದ್ರೆ ಆ ಮಠ ಸ್ಥಾಪನೆ ಆಗಿರೋದು ಯಾತಕ್ಕೆ ಅಂತ ಹೇಳಿದ್ರೆ ಆ ದೇವಸ್ಥಾನದ ಪೂಜೆ ಪುನಸ್ಕಾರ ಕ್ರಿಯಾದಿಗಳನ್ನ ನೋಡ್ಕೊಂಡು ಹೋಗಬೇಕು. ಅದಕ್ಕಾಗಿನೇ, ಹೀಗಾಗಿನೇ ಲಿಂಗಾಯತ ಮಠಾಧಿಪತಿಗಳನ್ನ ಆವಾಗ ಅವರೆಲ್ಲರೂ ಕೂಡ ಏನಾಗಿದ್ರು? ಪುರೋಹಿತರು ಹೌದು, ಮಠಾಧಿಪತಿಗಳು ಹೌದು. ಇವತ್ತಿಗೂ ಕೂಡ ಲಿಂಗಾಯತ ಮಠಾಧಿಪತಿಗಳನ್ನು ಬಿಟ್ಟು ಕೆಲವು ಪಂಥಗಳಲ್ಲಿ, ಕೆಲವು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಅವರು ಪುರೋಹಿತರು. ಇವತ್ತು ರಾವಲ್ ಅಂತ ಕರೀತಾರೆ ಅವರನ್ನ ಹಿಂದಿಯಲ್ಲಿ. ರಾವಲ್ ಅಂತ ಹೇಳಿದ್ರೆ ಪುರೋಹಿತರೆ ಅಂತಾನೆ ಪದ, ಅದರ ಅರ್ಥ ಪುರೋಹಿತರು ಅಂತಾನೆ. ಇವರು ಹೇಗಿರ್ತಿದ್ರು ಕಾಳಾಮುಖರು ಅಂತ ಹೇಳಿದ್ರೆ 6 ಪ್ರಕಾರವಾದಂತ
ನನ್ನ ಸಮಯ ಮುಗಿತಾ ಇದೆ, ಬೇಗ ವಿಚಾರ ಮುಗಿಸ್ತೇನೆ. 6 ಪ್ರಕಾರವಾದ ಮುದ್ರೆಗಳ ಧಾರಣೆಯನ್ನ ಅವರು ಮಾಡ್ತಾ ಇದ್ರಂತೆ. ನೋಡಿ, ನಮ್ಮ ಅಷ್ಟಾವರಣಗಳ ಜೊತೆಗೆ ಇದನ್ನ ಸ್ವಲ್ಪ ಹೋಲಿಸಬೇಕು. ಕರ್ಣಿಕ, ರುಚಕ, ಕುಂಡಲ, ಶಿಖಾಮಣಿ, ಭಸ್ಮ. ನೋಡಿ, ಭಸ್ಮ ಧರಿಸ್ತಾ ಇದ್ರು, ಯಜ್ಞೋಪವೀತವನ್ನ ಹಾಕೊಳ್ತಾ ಇದ್ರು. ಹಾಗೇನೆ ಈ 6ರ ಜೊತೆಗೆ ಕಪಾಲವನ್ನ ಧರಿಸ್ತಾ ಇದ್ರು, ಮತ್ತೆ ಕಟ್ವಾಂಗವನ್ನ ಅವರು ಧಾರಣೆ ಮಾಡ್ಕೊಳ್ತಾ ಇದ್ರು ಅಂತ ಆಗ್ಬೋದು. ಕಟ್ವಾಂಗವನ್ನ ಅವರು ಧಾರಣೆ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಹೀಗಾಗಿ ಇವು ಅವ್ರದ್ದು ಕೂಡ ಅಷ್ಟಾವರಣಗಳಿತ್ತು. ಒಂದು ರೀತಿಯಲ್ಲಿ ಅಷ್ಟಾವರಣ ಅವರದ್ದು ಇತ್ತು. ನಮ್ಮ ಅಷ್ಟಾವರಣಗಳ ಜೊತೆಗೆ ಅವರನ್ನ ಹೋಲಿಸಿ ನೋಡಬಹುದು. ಅವರ ಸಿದ್ಧಾಂತಗಳಲ್ಲಿ 2 ರೀತಿಯ ದ್ವಂದ್ವಗಳನ್ನ ಕಾಣ್ತೇವೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಮ್ಮ ಕರ್ನಾಟಕದಲ್ಲಿ ಬಂದಿರುವಂತಹ ಕಾಳಾಮುಖರ ಒಂದು ವಿವರಗಳು ನಮಗೆ ಶಾಸನದಲ್ಲಿ ಸಿಗೋದೆಲ್ಲ ಒಂದು ರೀತಿ ಇದೆ. ಇನ್ನೊಂದು ಕಡೆ ಒಬ್ಬರು ಯಮುನಾಚಾರ್ಯರು ಅಂತ ಒಬ್ಬರು ವೈಷ್ಣವರು, ಅವರೊಂದು ಆಗಮ ಪ್ರಾಮಾಣ್ಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಆಗಮ ಪ್ರಾಮಾಣ್ಯದಲ್ಲಿ ಅವರು ಹೇಳುವಂತಹ ಕಾಳಾಮುಖರ ಲಕ್ಷಣನೇ ಬೇನೆ. ಅವ್ರು ಹೇಳ್ತಾರೆ, ಅವರು ಯಜ್ಞೋಪವೀತವನ್ನೇ ತಿರಸ್ಕಾರ ಮಾಡಿದ್ರು ಅಂತ ಬರೀತಾರೆ. ಬಟ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಸಿಗೋದ್ರಲ್ಲಿ ಅವರು ಯಜ್ಞೋಪವೀತನ ಧರಿಸ್ತಿದ್ರು ಅಂತ ಬರುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಳಾಮುಖರಲ್ಲೂ ಕೂಡ 2 ಭೇದಗಳು ಇದ್ವೇನೋ ಅನ್ನುವಂತ ರೀತಿಯಲ್ಲಿ ನಮಗೆ ಕಾಣ್ತೇವೆ. ಇನ್ನೊಂದು ಬಹಳ ಅವರ ತತ್ವ ಸಿದ್ಧಾಂತದಲ್ಲಿ ಇದ್ದಂತ ಒಂದೊಂದು ಸಿದ್ಧಾಂತ ಯಾವುದು ಅಂದ್ರೆ ಕಾಯದ ಪೂಜೆ. ದೇಹವೇ ದೇವಾಲಯ ಅನ್ನುವಂತ ನಮ್ಮ ಶರಣರ ಸಿದ್ಧಾಂತ ಏನಿತ್ತಲ್ಲ, ಅದು ಕಾಳಾಮುಖರಲ್ಲೂ ಇತ್ತು. ಅವರು ದೇಹದಲ್ಲೇನೆ ಪೀಠ ಉಪಪೀಠಗಳನ್ನ ಗುರುತಿಸ್ಕೊಂಡು ಮೂರ್ತಿ ಪೂಜೆಗಿಂತ ಶರೀರದಲ್ಲಿರುವಂತಹ ಸ್ವಾತ್ಮ ಚೈತನ್ಯನನ್ನ ಹೆಚ್ಚು ಪೂಜೆ ಮಾಡ್ತಾ ಇದ್ರು ಅನ್ನುವಂಥ ವಿವರಗಳು ನಮಗೆ ಸಿಗ್ತಾ ಹೋಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಂತ್ರವನ್ನ ಓದ್ದವರಿಗೆ ಗೊತ್ತಿರುತ್ತೆ. ಯುಗಳದ್ದ ಸಾಧನೆ ಅಂತ ಕರೀತಾರೆ, ಯಾಮಲ ಸಾಧನೆ ಅಂತ ಕರೀತಾರೆ. ಅದರ ವಿವರಗಳಿಗೆ ನಾನು ಹೋಗೋದಿಲ್ಲ, ಅಷ್ಟು ಸಮಯ ಇಲ್ಲ ಈಗ. ಅವುಗಳನ್ನು ಕೂಡ ಅವರು ಆಚರಿಸ್ತಿದ್ರು ಅನ್ನುವಂದ್ರೆ ಶಿವಶಕ್ತಿಯ 2 ಸ್ವರೂಪಗಳನ್ನ ಒಂದೇ ದೇಹದಲ್ಲಿ ಕಾಣ್ತಾ ಇದ್ರು ಅನ್ನುವಂತಹದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಇನ್ನು ಮುಂದುವರೆದು ಇನ್ನೊಂದು ವಿಶೇಷ ಸಂಗತಿ ಅಂತ ಹೇಳಿದ್ರೆ, ಕಾಳಾಮುಖರಲ್ಲೇನೆ ಮೂಲ ಆರಾಧ್ಯ ಅನ್ನೋ ಪದ, ನಮ್ಮ ಕಲಬುರ್ಗಿಯವರು ಈ ಆರಾಧ್ಯ ಪದ ಬಂದು ಆಂಧ್ರದ ವೀರಶೈವ ಬ್ರಾಹ್ಮಣರಿಂದ ಬಂತು ಅಂತ ಹೇಳ್ತಾರೆ. ಆದ್ರೆ ಕಾಳಾಮುಖರಲ್ಲೇನೆ ಕೆಲವರಿಗೆ ಆರಾಧ್ಯ ಅಂತ ಇರೋ ಹೆಸರುಗಳ ಇರುವಂತಹ ಉಲ್ಲೇಖಗಳನ್ನ ನಾವು ಕಾಣ್ತೇವೆ. ಜಂಗಮ ಪದವನ್ನು ಕೂಡ ಅವರು ಬಳಸಿರೋದನ್ನ ನಾವು ಕಾಣ್ತಾ ಹೋಗ್ತೇವೆ. ಇದ್ರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ಆಗಬೇಕು. ನಾನು PhD ಮಾಡಿದ್ದು ಒಬ್ಬ ಶೈವ ಆಚಾರ್ಯರ ಮೇಲೆ. ಅವರು ತಮಿಳುನಾಡಿನಲ್ಲಿ ಕೆಳದಿ ಸದಾಶಿವಪ್ಪನ ರಾಜಗುರುಗಳಾಗಿದ್ರು, ಶಿವಾಗ್ರ ಯೋಗಿಗಳು ಅಂತ. ಅವರು ತಮಿಳ್ ಶೈವರವರು. ಅವರೊಂದು ಗ್ರಂಥ ಬರೆದಿದ್ದಾರೆ, ಶೈವ ಪರಿಭಾಷಾ ಅಂತ ಹೇಳಿ. ಅದರಲ್ಲಿ ಅವರು ಕಾಳಾಮುಖರಿಗೆ ಒಂದು ಒಳ್ಳೆ ಹೆಸರು ಬಳಸ್ತಾರೆ, ಮಹಾವ್ರತಿ ಅಂತ ಬಳಸ್ತಾರೆ. ಮಹಾವ್ರತಿಗಳು ಅಂತ ಪದ ಬಳಸ್ತಾರೆ ಅವರಿಗೆ. ಇದನ್ನೇನೆ ಶಂಕರಾಚಾರ್ಯರು ಏನ್ ಹೇಳ್ತಾರೆ ಕಾಳಾಮುಖರಿಗೆ ಅಂತ ಹೇಳಿದ್ರೆ, ಗಮನಿಸಿ, ಅವ್ರು ಹೇಳೋ ಪದ ಯಾವುದು ಅಂದ್ರೆ ಮಾಹೇಶ್ವರರು ಅಂತ. ಕಾಳಾಮುಖರಿಗೆ ಮಾಹೇಶ್ವರರು ಅಂತ ಪದ ಬಳಸ್ತಾರೆ ಶಂಕರಾಚಾರ್ಯ. ಇನ್ನು ಅವರ ತತ್ವ ಸಿದ್ಧಾಂತಕ್ಕೂ ನಮ್ಮ ತತ್ವ ಸಿದ್ಧಾಂತಕ್ಕೂ ಏನು ವ್ಯತ್ಯಾಸ? ನಾವು ಮೊದಲೇ ಹೇಳದಂಗೆ ಕಾಳಾಮುಖರು ಅವರು ದ್ವೈತಿಗಳು. ಕೆಲವು ಕಡೆ ದ್ವೈತಾದ್ವೈತದ ಲಕ್ಷಣವನ್ನು ಕೂಡ ನಾವು ಕಾಣ್ತೇವೆ. ನಮ್ಮಲ್ಲಿ ಇವರೆಲ್ಲ ಯಾಕೆ ಈ ಪಾಶುಪತ ಮೂಲತಃ ದ್ವೈತನೆ. ನಾವು ಸ್ವಲ್ಪ ಇಲ್ಲಿ ಟೆಕ್ನಿಕಲ್ ವಿಚಾರಗಳಿಗೆ ಬರ್ತೇನೆ. ಮೋಕ್ಷದಲ್ಲಿ ಅವರು ಶಿವನ ಸಮತೆಯನ್ನ ಹೇಳ್ತಾರೆ, ಶಿವನಲ್ಲಿ ಸೇರೋಗೋದಿಲ್ಲ. ನಮ್ಮಲ್ಲೇನು ನಮ್ಮ ಅಕ್ಕ ಮಹಾದೇವಿ ಹೇಳೋ ಹಂಗೆ ಉರಿಯುಂಡ ಕರ್ಪೂರದ ಹಾಗೆ ಅಥವಾ ಉಪ್ಪಿನ ಗೊಂಬೆ ಸಮುದ್ರಕ್ಕೆ ಹೋದ ಹಾಗೆ ಶಿವನಲ್ಲಿ ನಾವು ಲೀನ ಆಗ್ಬಿಡ್ತೇವೆ, ಲಿಂಗೈಕ್ಯರಾಗ್ಬಿಡ್ತೇವೆ. ನಾವು ಅಲ್ಲಿ ಲಿಂಗೈಕ್ಯ ಆಗೋದಿಲ್ಲ, ಶಿವನ ಜೊತೆಗೆ ಸಮತೆ ಬರುತ್ತೆ ಅವರ ಆಚರಣೆಗಳಲ್ಲಿ. ಮೋಕ್ಷದಲ್ಲಿ ಶಿವನ ಸಮತೆ ಅಂತ ಹೇಳ್ತಾರೆ. ಅದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಮತ್ತೆ ಟೆಕ್ನಿಕಲ್ 4 ರೀತಿಯ ಸಮತೆಗಳನ್ನ ಹೇಳ್ತಾರೆ ಅವರು. ನಾನು ಈ ವಿಚಾರ ಯಾಕೆ ಹೇಳಿಕ್ ಬಂದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ವೀರಶೈವದಲ್ಲಿ ಒಂದು ಸಿದ್ಧಾಂತ ಶಿಖಾಮಣಿ ಎನ್ನುವಂತ ಗ್ರಂಥವನ್ನ ಹೇಳ್ತಾರೆ. ಆ ಗ್ರಂಥದಲ್ಲಿ ಒಂದು ಮುಕ್ತ ಶಿವ ಸಮೋಭವೇತ್ ಅಂತ ಒಂದು ಮಾತಿದೆ. ಮುಕ್ತನಾದವನು ಶಿವನಿಗೆ ಸಮೋಭವೇತ್, ಸಮಾನನಾಗ್ತಾನೆ ಅಂತ. ಮುಕ್ತ ಶಿವೋ ನ ಭವೇತ್, ಶಿವ ಆಗೋದಿಲ್ಲ ಅವನು. ನಮ್ಮಲ್ಲಿ ಹಾಗಲ್ಲ, ಶಿವನೇ ಆಗ್ಬಿಡ್ತೇವೆ. ಆದ್ರೆ ಅಲ್ಲಿ ಶಿವ ಸಮೋಭವೇತ್. ಅಲ್ಲೇ ಇನ್ನೊಂದು ಕಡೆ ಅದ್ವೈತವನ್ನು ಹೇಳ್ತಾರೆ, ಅದು ಬೇರೆ ವಿಚಾರ. ಅಲ್ಲಿ ಅವರವರಲ್ಲಿ ಆ ಗ್ರಂಥದಲ್ಲಿ ಅದರದ ವಿಚಾರದಲ್ಲಿ ಗೊಂದಲಗಳಿರೋದನ್ನ ನಾವು ಕಾಣ್ತಾ ಹೋಗ್ತೇವೆ, ಅದು ಬೇರೆ ವಿಚಾರ. ಅದರ ವಿವರಗಳಿಗೆ ನಾನು ಹೋಗೋದಿಲ್ಲ. ಈ ಮಾತನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅವರ ತತ್ವ ಸಿದ್ಧಾಂತಗಳಿಗೂ ನಮ್ಮ ತತ್ವ ಸಿದ್ಧಾಂತಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಶಿವನಿಗೆ ಸಮ ಅಂತ ಹೇಳುವಂತಹ ಅವರ ಸಿದ್ಧಾಂತವೇ ಬೇರೆ, ಶಿವನೇ ನಾವಾಗುವಂತಹ ನಮ್ಮ ಸಿದ್ಧಾಂತವೇ ಬೇರೆ, ನಮ್ಮ ಶಿವಾದ್ವೈತವೇ ಬೇರೆ. ಪಗು ಅಳಕಟ್ಟಿಯವರು
1930ರಲ್ಲಿ ಶಿವಾನುಭವ ಪತ್ರಿಕೆಯಲ್ಲಿ ಒಂದು ವಾಕ್ಯ ಬರೆದಿದ್ದಾರೆ. ಅದನ್ನ ನಾನು ವಿಶೇಷವಾಗಿ ಬರ್ಕೊಂಡು ಬಂದೆ ಇವತ್ತು ತಮ್ಮ ಮುಂದೆ ಹೇಳಬೇಕು ಅಂತ ಹೇಳಿ. ಅವ್ರು ಬರೀತಾರೆ, ಲಿಂಗಾಯತ ಸಮಾಜದ ನಿಜವಾದ ಇತಿಹಾಸವನ್ನ ಪರಿಶೋಧಿಸಲಿಕ್ಕೆ ಕೆಲವು ಮಾರ್ಗಗಳಿವೆ. ಅವುಗಳಲ್ಲಿ 11, 12, 13ನೇ ಶತಮಾನಗಳಲ್ಲಿ ಕಾಲಕ್ಕೆ ಕರ್ನಾಟಕದಲ್ಲಿದ್ದ ಬೇರೆ ಬೇರೆ ಸಮಾಜಗಳ ಪರಿಸ್ಥಿತಿಯ ಅಭ್ಯಾಸವು ಒಂದಾಗಿರುತ್ತದೆ. ಆ ಕಾಲಕ್ಕೆ ಕರ್ನಾಟಕದಲ್ಲಿ ಯಾವ ಯಾವ ಸಮಾಜಗಳಿದ್ದವು, ಅವುಗಳು ಪಾಲಿಸುತ್ತಿದ್ದ ಆಚಾರ ವಿಶೇಷಗಳು ಯಾವುವು ಮತ್ತು ಆ ಸಮಾಜಗಳು ಮುಂದೆ ಯಾವ ಸ್ಥಿತಿಯನ್ನ ಹೊಂದಿದವು ಎಂಬುದನ್ನು ನಾವು ಪರಿಶೀಲಿಸಿದರೆ ವೀರಶೈವ ಸಮಾಜದ ಉಗಮ ಮತ್ತು ಅಭಿವೃದ್ಧಿ ವಿಶೇಷ ಪ್ರಕಾಶವು ಬೀಳಬಹುದು ಅಂತ ಬರೀತಾರೆ. ನೋಡಿ, ನಾವು ಎಲ್ಲೋ ಕೂತ್ಕೊಂಡು ಹುಡುಕ್ತಾ ಇದೀವಿ, ಎಲ್ಲಿದೆ ನಮ್ಮ ಇತಿಹಾಸ ಅಂತ. ಪಗುವಳಕಟ್ಟಿಯವರು ಆವಾಗ್ಲೇ ಗುರುತಿಸ್ಬಿಟ್ಟಿದ್ರು, ಇತಿಹಾಸ ನೀವಿವತ್ತು ಅದನ್ನ ಮತ್ತೆ ಒಂದು ಸಾರಿ ಸೃಷ್ಟಿಸಬೇಕು ಅಂತ ಹೇಳಿದ್ರೆ ಇನ್ನೇನಿಲ್ಲ, ಸುಲಭವಾದ ಸಾಧನ ಅಂದ್ರೆ ಆ ಸಮಯದಲ್ಲಿದ್ದಂತ ಸಮಾಜಗಳು ಯಾವುದು ಇದ್ದದ್ದೆರಡೇ, ಒಂದು ಕಾಳಾಮುಖ ಶೈವರು ಮತ್ತೊಂದು ಜೈನರು. ಜೈನರ ಜೊತೆಗೆ ನಮ್ಮದು ಒಂದಷ್ಟು ಸಂಘರ್ಷಗಳು ಆ ಸಂದರ್ಭದಲ್ಲಿ ನಡೆಯುತ್ತೆ, ಇಲ್ಲ ಅಂತಲ್ಲ. ಏಕಾಂತ ಅಬ್ಬಲೂರಿನ ಶಾಸನದಲ್ಲಿ ಏಕಾಂತ ರಾಮಯ್ಯನ ಕತೆ ಬರುತ್ತೆ. ಜೈನರ ಜೊತೆಗೆ ಸಂಘರ್ಷ ಬಹಳ ಕಡಿಮೆ ಇತ್ತು. ಆದ್ರೆ ಕಾಳಾಮುಖರ ಜೊತೆಗೆ ಸಂಘರ್ಷ ಆಯಿತು. ಆದ್ರೆ ಸಹಜವಾಗಿ ಕಾಲಘಟ್ಟದಲ್ಲಿ ಆ ಸಂಘರ್ಷ ಅನ್ನೋದು ಹೋಗಿ ಆ ಕಾಳಾಮುಖ ಮಠಗಳು ಕ್ರಮೇಣ ಲಿಂಗಾಯತ ಮಠಗಳಾಗಿ ಬದಲಾದವು. ಆದ್ರೆ ಅನಂತರ ಏನಾಯ್ತು, ಅದರಲ್ಲೇ ಇರೋದು ಸ್ವಾರಸ್ಯ. ಅದರ ಬಗ್ಗೆ ಮುಂದಿನ ಪೂಜ್ಯರು ಮಾತನಾಡ್ತಾರೆ. ಮುಂದೆ ಏನಾಯ್ತು ಅನ್ನೋದು ನಿಜವಾದ ಸ್ವಾರಸ್ಯ. ಒಂದು ಮಾತನ್ನ ಹೇಳಿ ಮುಗಿಸ್ತೇನೆ, ಯಾಕ ಸಮಸ್ಯೆಗಳಾಯ್ತು ಅಂತ. ಬುದ್ಧನ ಕಾಲದಲ್ಲಿ ಬುದ್ಧನ ಬಳಿಗೆ ಅನೇಕ ವಿರೋಧಿಗಳು ಬರ್ತಾ ಇದ್ರು. ಬ್ರಾಹ್ಮಣರು, ಎಲ್ಲರೂ, ಬೇರೆ ಜೈನರು ಎಲ್ಲರೂ ಬಂದು ವಾದ ಮಾಡ್ತಾ ಇದ್ರು. ವಾದ ಮಾಡಿ ಸೋತ ನಂತರ ಏನಾಗ್ಬೇಕು, ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ವಾದ ಮಾಡಿ ಸೋತ ನಂತರ ಸೋತವನು ಇವನ ಪಕ್ಷವನ್ನ ಸೇರ್ಬಿಡ್ಬೇಕು. ಹಾಗೇನೆ ಅನೇಕ ಬ್ರಾಹ್ಮಣರು, ಅನೇಕ ಜೈನರು ಅವರು ಬೌದ್ಧರಾದ್ರು. ಬುದ್ಧನ ಜೊತೆಗೆ ವಾದ ಮಾಡಿ ಅಥವಾ ಅನಂತರ ಸೋತು ಅಥವಾ ಬುದ್ಧನ ಮಾತಿಗೆ ಒಪ್ಪಿ ಮೆಚ್ಚಿ ಕೆಲವರು ಮತಾಂತರ ಆದ್ರು. ಆದ್ರ ಕಾಲಘಟ್ಟದಲ್ಲಿ ಅವರ ಪೂರ್ವ ಸಂಸ್ಕಾರ ಅವರನ್ನ ಬಿಟ್ಕೊಡ್ಲಿಲ್ಲ. ಅವರೇನ್ ಮಾಡಿದ್ರು, ಬುದ್ಧನ ಕಾಲದ ನಂತರ ಬುದ್ಧ ಏನೇನು ವಿರೋಧವನ್ನ ಹೇಳಿದ್ನೋ, ಏನೇನನ್ನ ಮಾಡಬೇಡಿ ಅಂತ ಹೇಳಿದ್ನೋ ಅದನ್ನೇ ಮಾಡಿದ್ರು. ಬುದ್ಧ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೀನಯಾನ ಮಹಾಯಾನಗಳಾಗಿ ಹೊಡೆದೋಯ್ತು. ಅದೇ ಕತೆ ಇಲ್ಲೂ ಆಯ್ತು. ಬಸವಣ್ಣನ ಧರ್ಮಕ್ಕೇನೋ ಕಾಳಾಮುಖರು ಬಂದ್ರು, ಕಾಳಾಮುಖ ಮಠಗಳು ಲಿಂಗಾಯತ ಮಠಗಳಾದ್ವು. ಆದ್ರೆ ಸಂಸ್ಕಾರ ಅನ್ನೋದು ಬಿಟ್ಕೊಡ್ಲಿಲ್ಲ ಬಹಳ ಮಂದಿಗೆ, ಎಲ್ಲರಿಗೂ ಅಲ್ಲ, ಬಹಳ ಮಂದಿಗೆ. ಮತ್ತೆ ಇಲ್ಲ, ನಾವು ಶ್ರೇಷ್ಠರು, ನಾವು ಬ್ರಾಹ್ಮಣರು, ಅದನ್ನ ಸಾಧನೆ ಮಾಡ್ಲಿಕ್ಕೆ ಹೊರಟು ಸಾಕಷ್ಟನ್ನ ಕಳ್ಕೊಂಡ್ಬಿಟ್ವಿ. ನಮ್ಮತನ ಅನ್ನೋದನ್ನ ನಾವು ಕಳ್ಕೊಂಡ್ಬಿಟ್ವಿ. ಇದಕ್ಕೆಲ್ಲ ಸಮಸ್ಯೆ ಅದೇ ಆದದ್ದು. ಮುಂದೆ ಮಾತನಾಡೋರು ಹೇಳ್ತಾರೆ. ಇವತ್ತು ಅನೇಕ ವಿದ್ವಾಂಸರು ಇವತ್ತು ಅದನ್ನ ಮತ್ತೆ ಇತಿಹಾಸವನ್ನ ನಾವು ಇನ್ನೊಂದಷ್ಟು ಅಧ್ಯಯನಗಳಾಗಬೇಕು. ನಾನು ಹೇಳದ್ದೆ ಅಂತ್ಯ ಅಂತ ನಾನು ಖಂಡಿತ ಹೇಳೋದಿಲ್ಲ. ನಮ್ಮ ಗುರುಗಳೇ ಹೇಳ್ತಾ ಇದ್ರು ಯಾವಾಗ್ಲೂ. ಯಾಕಂದ್ರೆ ಒಬ್ಬ ಸಂಶೋಧನೆಗೆ ಇರಬೇಕಾದ ಮೊದಲ ಗುಣ ಏನು ಅಂತ ಹೇಳಿದ್ರೆ ಪ್ರಾಂಜಲ ಮನಸ್ಸು. ಒಪ್ಕೊಳ್ಬೇಕು, ಮುಂದೆ ಏನೇ ಬಂದ್ರು ಒಪ್ಕೊಳ್ಳೋಕ್ ಸಿದ್ಧತೆ ಇರಬೇಕು. ಆದ್ರೆ ಇಂದಿನ ವಿದ್ವಾಂಸರು ಏನ್ ಕೆಲಸ ಮಾಡಿದ್ದಾರೆ ಅಂದ್ರೆ ಪುರಾಣ ಮತ್ತೆ ಇತಿಹಾಸದ ನಡುವೆ ವ್ಯತ್ಯಾಸವೇ ಗೊತ್ತಿಲ್ಲ. ದೊಡ್ಡ ವಿದ್ವಾಂಸರು ಹೇಳಲಿಕ್ಕೆ ದೊಡ್ಡ ವಿದ್ವಾಂಸರು ಪುರಾಣ ಯಾವುದು ಇತಿಹಾಸ ಯಾವುದು ಗೊತ್ತಿಲ್ಲ. ಇತಿಹಾಸವನ್ನ ಪುರಾಣದ ಹಾಗೆ ಬರೆದಿದ್ದಾರೆ, ಪುರಾಣವನ್ನ ಇತಿಹಾಸವಾಗಿ ಬರೆದಿದ್ದಾರೆ. ಎಲ್ಲಕ್ಕಿಂತ ಅವರು ಮಾಡದ ಬಹಳ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಅವರಲ್ಲಿದ್ದಂತಹ ಪ್ರಾಚೀನತೆಯ ಚಪಲ. ಇದನ್ನ ಕ್ಷಮಿಸಬೇಕು, ಚಪಲ ಅಂತ ಪದ ಬಳಸ್ತೇನೆ. ಅವ್ರಿಗೊಂದು ಚಪಲ, ಪ್ರಾಚೀನತೆ ಚಪಲ. ನಮ್ಮ ಧರ್ಮವನ್ನ ಎಷ್ಟು ಪ್ರಾಚೀನಕ್ಕೆ ತಗೊಂಡು ಹೋಗ್ತೀವೋ ಅಷ್ಟು ನಮ್ಮ ಧರ್ಮ ಶ್ರೇಷ್ಠ ಆಗ್ಬಿಡುತ್ತೆ. ಇದ್ಯಾವ ಚಪಲ? ನಮ್ಮ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು. ಡಾಕ್ಟರ್ ಇಮ್ಮಡಿ ಶಿವಸ್ವಾಮಿಗಳು, ತಮಗೆ ಗೊತ್ತಿರಬೇಕು, ನಿಜದ ನಿಲವನ್ನ ಬರೆದಂತಹ ಪೂಜ್ಯರು. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು. ಕಾಳಿದಾಸನ ಒಂದು ಮಾತನ್ನ ಹೇಳ್ತಿದ್ರು ಅವರು. ಪುರಾಣ ಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯ ವದ್ಯಂ ಅಂತ. ಒಂದು ಗ್ರಂಥ ಪ್ರಾಚೀನ ಅನ್ನೋ ಕಾರಣಕ್ಕೆ ಶ್ರೇಷ್ಠ ಆಗ್ಬಿಡೋಲ್ಲ. ಹಾಗೇನೆ ಒಂದು ಗ್ರಂಥ ಇತ್ತೀಚೆಗೆ ಬರೆದಿರೋದು ನವೀನ ಅನ್ನೋ ಕಾರಣಕ್ಕೆ ಕನಿಷ್ಠ ಆಗ್ಬಿಡೋಲ್ಲ. ಆ ಗ್ರಂಥದಲ್ಲಿ ಸತ್ವ ಇದ್ರೆ ಅದು ಸಾರ್ವಕಾಲಿಕ ಆಗ್ಬಿಡುತ್ತೆ. ಇವತ್ತು ಮೊನ್ನೆ ಉಟ್ಕೊಂಡಂತ ಬೌದ್ಧ ಧರ್ಮ ಇರ್ಬೋದು ಅಥವಾ 2000 ವರ್ಷಗಳ ಹಿಂದೆ ಉಟ್ಕೊಂಡಿರುವಂತ ಕ್ರೈಸ್ತ ಧರ್ಮ ಇರ್ಬೋದು, ಇವತ್ತು ಇಡೀ ಜಗತ್ತನ್ನ ಆವರಿಸ್ಕೊಂಡಿದೆ, ಇಡೀ ಏಷ್ಯಾವನ್ನ ಆವರಿಸ್ಕೊಂಡಿದೆ.
ಪ್ರಾಚೀನ ಧರ್ಮಗಳೆಲ್ಲ ಕೇವಲ ಒಂದೆರಡು ದೇಶಗಳಿಗೆ ಸೀಮಿತ ಆಗ್ಬಿಟ್ಟೆ. ಹಾಗಂತ ಮಾತ್ರಕ್ಕೆ ಇದು ಕನಿಷ್ಠ ಆದ್ರೆ ಶ್ರೇಷ್ಠ ಅಂತ ನಾ ಖಂಡಿತ ಹೇಳ್ತಾ ಇಲ್ಲ. ಪ್ರಾಚೀನತೆಯ ಚಪಲ ಅಗತ್ಯ ಇಲ್ಲ. ಇಂದಿನ ವಿದ್ವಾಂಸರು ಆ ಕೆಲಸ ಮಾಡಿದ್ದಾರೆ. ಹೀಗಾಗಿನೇ ಅನೇಕ ತಪ್ಪುಗಳನ್ನ ತಿಳಿದು ಅನೇಕ ಸುಳ್ಳುಗಳನ್ನ ಹೇಳಿರುವಂತಹ ವಿಚಾರಗಳು ನಡೆದಿವೆ. ಹೀಗಾಗಿನೇ ಇತಿಹಾಸದಲ್ಲಿ ಅನೇಕ ಗೊಂದಲಗಳಿವೆ. ಇವತ್ತು ಜಾಗತಿಕ ಲಿಂಗಾಯತ ಮಹಾಸಭೆ ಮುಂದಿರುವ ದೊಡ್ಡ ಸವಾಲು ಅಂತ ಹೇಳಿದ್ರೆ, ಒಂದು ದೊಡ್ಡ ಸವಾಲು ಭವಿಷ್ಯವನ್ನ ಕಟ್ಟುವಂತಹದ್ದು, ಲಿಂಗಾಯತ ಸಮಾಜದ ಭವಿಷ್ಯವನ್ನ ನಿರ್ಮಿಸುವಂತಹದ್ದು. ಅದಕ್ಕಿಂತಲೂ ಇನ್ನೂ ದೊಡ್ಡ ಸವಾಲು ಅಂತ ಹೇಳಿದ್ರೆ ಇತಿಹಾಸವನ್ನ ಮತ್ತೆ ಕಟ್ಟಬೇಕಾಗಿದೆ. ಇತಿಹಾಸವನ್ನು ಕೂಡ ನಿರ್ಮಿಸಬೇಕು, ಯಾಕಂದ್ರೆ ಮುಂದಿನವ್ರಿಗೆ ಗೊತ್ತಾಗ್ಬೇಕಲ್ಲ. ಹೀಗಾಗಿ ಎರಡೂ ಸವಾಲು ಜಾಗತಿಕ ಲಿಂಗಾಯತ ಮಹಾಸಭಾದ ಮುಂದಿದೆ. ಈ ಸವಾಲನ್ನ ಎದುರಿಸಿ ಅದನ್ನ ನಿರ್ಮಿಸುವಂತಹ ನಮ್ಮ ಭವಿಷ್ಯವನ್ನ, ನಮ್ಮ ಮುಂದಿನ ಜನಾಂಗದ ಭವಿಷ್ಯವನ್ನು ಉಜ್ವಲಗೊಳಿಸಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ಈ ಅಧಿವೇಶನದಲ್ಲಿ ಭಾಗವಹಿಸಿರುವ ನಿಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತಾ, ಅವಕಾಶಕ್ಕಾಗಿ ಆಯೋಜಕರಿಗೆ ವಂದಿಸಿ ನಿಮ್ಮೆಲ್ಲರಿಗೂ ಕೂಡ ಬಸವಾದಿ ಪ್ರಮುಖರು. ನನ್ನ ಪ್ರಶ್ನೆ ಡಾಕ್ಟರ್ ಶರತ್ಚಂದ್ರ ಸ್ವಾಮಿಗಳಿಗೆ. ನನ್ನ ಹೆಸರು ನಿಜಗುಣಮೂರ್ತಿ ಅಂತ ಕನಕಪುರ. 2003ರಲ್ಲಿ ಲಿಂಗೈಕ್ಯ ಇಮ್ಮಡಿ ಶಿವಬಸವ ಸ್ವಾಮಿಗಳು ಸಿದ್ಧಾಂತ ಶಿಖಾಮಣಿ ನಿಜದ ನಿಲುವು ಎನ್ನತಕ್ಕಂಥ ಗ್ರಂಥವನ್ನ ಪ್ರಕಟ ಮಾಡಿದ ನಂತರ ಸಾಕಷ್ಟು ಚರ್ಚೆಗಳಾಗಿದೆ. ಆ ಗ್ರಂಥಕ್ಕೆ ವಿಚಾರ ಮಂಡನೆ ಸರಿ ಇಲ್ಲ ಅಂತ ಏನಾದ್ರೂ ಬೇರೆ ಗ್ರಂಥಗಳ ಪ್ರಕಟವಾಗಿದೆಯೇ ಅಥವಾ ಏನು, ಇದರ ಬಗ್ಗೆ ಮಾಹಿತಿ ಬೇಕಾಗಿದೆ ಅಷ್ಟೇ. ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕೇಳುವಂತ ಶ್ರವಣೆ ಆದ್ರೂ ಇರಬೇಕು. ದಯವಿಟ್ಟು ಕೂತ್ಕೊಳ್ಳಿ, ಶ್ರೀಗಳು ಹೇಳ್ತಾರೆ. ನಿಜಗುಣರಾಜು ಅವರ ಪ್ರಶ್ನೆ ನನ್ನ ಗುರುಗಳ ಗ್ರಂಥದ ಬಗ್ಗೆ ಇತ್ತು. ನನ್ನ ಪರಮ ಪೂಜ್ಯ ಗುರುಗಳವರು ಸಿದ್ಧಾಂತ ಶಿಖಾಮಣಿ ಮತ್ತು ಶ್ರೀಕರ ಭಾಷ್ಯ ನಿಜದ ನಿಲುವು ನನ್ನ ಕೈಯಲ್ಲಿದೆ ಆ ಗ್ರಂಥ. ಈ ಗ್ರಂಥವನ್ನ ಬರೆಯೋದ್ರ ಮೂಲಕ ಬಹುಶಃ ನಮ್ಮ ಲಿಂಗಾಯತ ಧರ್ಮದ ಇತಿಹಾಸದಲ್ಲಿ ಒಂದು ಕ್ರಾಂತಿಯನ್ನ ತಂದ್ರು. ಅದು ವಿದ್ವಾಂಸರುಗಳಿಗೆ ಚೆನ್ನಾಗಿ ಗೊತ್ತು. ನೂರಾರು ವರ್ಷಗಳಿಂದ ಈ ಗ್ರಂಥಗಳ ಬಗ್ಗೆ ಅನೇಕ ಸಂಶಯಗಳು ವಿದ್ವತ್ ಜಗತ್ತಿನಲ್ಲಿ, ಸಾಕಷ್ಟು ಗೊಂದಲಗಳು. ನಾನು ಮೊದಲೇ ಮಾತನಾಡ್ತಾ ಸೂಕ್ಷ್ಮವಾಗಿ ಹೇಳಿದ್ದೆ, ಈ ವಿದ್ವಾಂಸರು ಅನಿಸ್ಕೊಂಡಂತಹವರು ಪ್ರಾಚೀನತೆಯ ಚಪಲದಿಂದ ಅನೇಕ ತಪ್ಪುಗಳನ್ನ ಮಾಡಿದ್ರು. ನಾನು ಒಂದು ವಿಚಾರವನ್ನ ಹೇಳೋದು, ನನ್ನನ್ನ ಕೋಟ್ ಮಾಡಿ ಮತ್ತೊಬ್ಬರು ಶರತ್ಚಂದ್ರ ಸ್ವಾಮಿಗಳು ಹೇಳಿದ್ದಾರೆ ಹೀಗಾಗಿ ಹಿಂಗಿದೆ, ಅವರನ್ನ ಕೋಟ್ ಮಾಡಿ ಅವ್ರು ಹಿಂಗೆ ಹೇಳಿದ್ದಾರೆ ಹಾಗಾಗಿ ಹೀಗಿದೆ. ಅಷ್ಟೇ ಅಲ್ಲ, ಯಾವ್ದ್ಯಾವುದೋ ದೇಶದಲ್ಲಿ ಯಾವ್ದ್ಯಾವುದೋ ಲೈಬ್ರರಿಯಲ್ಲಿ ಯಾವ್ದ್ಯಾವುದೋ ಭಾಷ್ಯಗಳಿವೆ. ಇಲ್ಲೆಲ್ಲ ವೀರಶೈವ ಪರವಾದಂತಹ ವಿಚಾರಗಳಿದೆ. ಬಸವ ಪೂರ್ವದಲ್ಲೇನೆ ಈ ಧರ್ಮ ಇತ್ತು, ಇರ್ಲಿ ಅದೆಲ್ಲವೇನೇನೋ ಬಹಳ ವಿಚಾರಗಳಿದೆ. ಹೀಗೆಲ್ಲ ಅನೇಕ ಗೊಂದಲಗಳನ್ನ ಸೃಷ್ಟಿಸ್ಬಿಟ್ಟಿದ್ರು. ಮೊಟ್ಟ ಮೊದಲ ಬಾರಿಗೆ 2003ರಲ್ಲಿ ನನ್ನ ಪರಮ ಪೂಜ್ಯ ಗುರುಗಳು, ಯಾಕಂದ್ರೆ ಅವರು ಈ ಗ್ರಂಥವನ್ನ ರಚಿಸೋ ಸಂದರ್ಭದಲ್ಲಿ ನಾನು ಶಿಷ್ಯನಾಗಿ ಅವರ ಜೊತೆ ಇದ್ದೆ. ಹೀಗಾಗಿ ಹಗಲು ರಾತ್ರಿ ಸುಮಾರು 16 ವರ್ಷಗಳ ಕಾಲ, ಈ ಗ್ರಂಥ ಬಹಳ ಚಿಕ್ಕದಿರ್ಬೋದು, ಒಂದು 200 ಪುಟದ ಗ್ರಂಥ ಇರ್ಬೋದು, ಆದ್ರೆ ಇದು ಮಾಡಿದಂತಹ ಕ್ರಾಂತಿ ಲಿಂಗಾಯತ ಇತಿಹಾಸದಲ್ಲಿ ಆಧುನಿಕ ಕಾಲದಲ್ಲಿ ಮತ್ತೊಂದು ಗ್ರಂಥ ಮಾಡಲಿಲ್ಲ ಅಂತ ನಾನು ಹೇಳಲಿಲ್ಲ, ಎಂ ಕಲಬುರ್ಗಿ ಅವರು ಹೇಳಿದ್ರು. ಇಡೀ ಲಿಂಗಾಯತ ಇತಿಹಾಸಕ್ಕೆ ಒಂದು ಮಹಾ ತಿರುವನ್ನ ತಂದುಕೊಟ್ಟಂತಹ ಗ್ರಂಥ. ಅವ್ರು ಕೇಳಿದ್ರು ಯಾರಾದ್ರೂ ಇದಕ್ಕೆ ಉತ್ತರ ಕೊಟ್ಟಿದ್ದಾರಾ ಅಂತ. ನಾನು ಕಾಯ್ತಾ ಇದ್ದೀನಿ. 20 ವರ್ಷ ಆಯ್ತು, ಇವತ್ತವರೆಗೂ ಕೂಡ ಯಾರೊಬ್ಬರು ಇದಕ್ಕೆ ಸಂಬಂಧಿಸಪಟ್ಟಂತೆ ಇದಕ್ಕೆ ವಿರುದ್ಧವಾಗಿ ಯಾವ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದರ ಬದಲು ಅನೇಕ ವಿದ್ವಾಂಸರು ಇದರಲ್ಲಿರೋ ವಿಚಾರಗಳನ್ನು ಒಪ್ಪಿಕೊಂಡು ಆ ವಿಮರ್ಶೆಗಳನ್ನ ಪ್ರಕಟಿಸಿದ್ದಾರೆ. ಅವುಗಳನ್ನೆಲ್ಲ ಇನ್ನೇನು ಸದ್ಯದಲ್ಲೇ ಒಂದು ಸಂಕಲನ ಗ್ರಂಥವಾಗಿ ತರಬೇಕು ಅನ್ನೋ ಉದ್ದೇಶ ಇದೆ. ಹೀಗಾಗಿ ಈ ಗ್ರಂಥಕ್ಕೆ ಇದುವರೆಗೂ ಯಾರೂ ಕೂಡ ವಿರುದ್ಧವಾಗಿ ಉತ್ತರಿಸಲಿಕ್ಕೆ ಇವತ್ತವರೆಗೂ ಸಮರ್ಥರಾಗಿಲ್ಲ ಅನ್ನುವಂತಹದ್ದು ನನ್ನ ಉತ್ತರ. ಧನ್ಯವಾದ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ.